ವಿಶಾಖಪಟ್ಟಣಂನಲ್ಲಿ ನೌಕಾಪಡೆ ಸಿಬ್ಬಂದಿಯೊಬ್ಬ ತನ್ನ ಪ್ರೇಯಸಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಫ್ರಿಡ್ಜ್ನಲ್ಲಿ ಮೃತದೇಹವನ್ನ ತುಂಡು ತುಂಡು ಮಾಡಿ ಜೋಡಿಸಿಟ್ಟಿದ್ದ. ಕೊನೆಗೆ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಈತನ ಈ ಕೊಲೆಗೆ ಕಾರಣ ಏನು ಗೊತ್ತಾ? ಹಣಕಾಸು ವಿವಾದ ಮತ್ತು ಬೆದರಿಕೆ ಹಿನ್ನೆಲೆಯಲ್ಲಿ ತನ್ನ ಪ್ರೇಯಸಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾಗಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಮಾಡುತ್ತಿದ್ದ ರವೀಂದ್ರನಿಗೆ ಮೌನಿಕಾ ಎಂಬಾಕೆ ಪರಿಚಯ ಆಗ್ತಾಳೆ. 2021ರಲ್ಲಿ ಡೇಟಿಂಗ್ ಆ್ಯಪ್ ಮೂಲಕ ಇಬ್ಬರು ತಮ್ಮ ಮೊಬೈಲ್ ನಂಬರ್ ಅನ್ನ ಶೇರ್ ಮಾಡ್ಕೋತಾರೆ. ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಆಗಾಗ ಇಬ್ಬರು ಭೇಟಿಯಾಗ್ತಿರ್ತಾರೆ. ಈ ಮಧ್ಯೆ ಮೌನಿಕಾ 3.5 ಲಕ್ಷ ರೂಪಾಯಿ ಹಣವನ್ನ ರವೀಂದ್ರನಿಂದ ಪಡಿತಾಳೆ. ಈ ಹಣವನ್ನ ಪದೇ ಪದೇ ರವೀಂದ್ರ ವಾಪಸ್ ಕೊಡುವಂತೆ ಕೇಳುತ್ತಿರ್ತಾನೆ. ಆದ್ರೆ ಮೌನಿಕಾ ಹಣವನ್ನ ಹಿಂತಿರುಗಿಸುವುದಿಲ್ಲ. ಅಲ್ಲದೆ ಹಣ ಕೇಳಿದ್ರೆ ನಿನ್ನ ಹೆಂಡತಿಗೆ ನಾನು ಎಲ್ಲ ವಿಷಯವನ್ನು ಹೇಳುತ್ತೇನೆ ಎಂದು ಮೌನಿಕಾ ರವೀಂದ್ರನಿಗೆ ಬೆದರಿಕೆ ಆಗ್ತಿರ್ತಾಳೆ. ಮೌನಿಕಳ ಪರಿಚಯವಾಗುವುದಕ್ಕೂ ಮುನ್ನ ರವೀಂದ್ರನಿಗೆ ಮದುವೆಯಾಗಿತ್ತು. ಈ ಮಧ್ಯೆ ರವೀಂದ್ರನ ಹೆಂಡತಿ ಹೆರಿಗೆ ನಂತರ ತನ್ನ ತವರು ಮನೆಗೆ ತೆರಳಿದ್ದಳು. ಈ ಮಧ್ಯೆ ಒಂಟಿಯಾಗಿದ್ದ ರವೀಂದ್ರ ಮೌನಿಕಳನ್ನ ಮನೆಗೆ ಕರೆಸಿಕೊಂಡಿದ್ದಾನೆ. ಇಬ್ಬರ ನಡುವೆ ಹಣಕಾಸು ವಿಚಾರಕ್ಕೆ ಜಗಳವಾಗಿದೆ. ಈ ಜಗಳ ತಾರಕಕ್ಕೇರಿ ಚಾಕುವಿನಿಂದ ರವೀಂದ್ರ ಮೌನಿಕಳನ್ನ ಇರಿದು ಕೊಲೆ ಮಾಡಿದ್ದಾನೆ. ಮೌನಿಕಾಳ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದ ರವೀಂದ್ರ ಕೆಲವು ಭಾಗಗಳನ್ನ ಚೀಲದಲ್ಲಿ ತುಂಬಿಟ್ಟಿದ್ದ. ಇನ್ನು ಕೆಲವು ಭಾಗಗಳನ್ನ ಸುಟ್ಟು ಹಾಕಿದ್ದ. ಮತ್ತಷ್ಟು ಕೆಲ ಭಾಗಗಳನ್ನ ಫ್ರಿಡ್ಜ್ನಲ್ಲಿ ಅಡಗಿಸಿಟ್ಟಿದ್ದ. ಈ ಘೋರ ಕೃತ್ಯದ ನಂತರ ರವೀಂದ್ರ ತನ್ನ ಸ್ನೇಹಿತನಿಗೆ ಕರೆ ಮಾಡಿದ್ದ. ಸ್ನೇಹಿತ ಆತಂಕಗೊಳಗಾಗಿ ಯಾವುದೇ ಸಲಹೆಯನ್ನು ನೀಡಲು ಹಿಂದೇಟು ಹಾಕಿದ್ದ. ಕೂಡಲೇ ಪೊಲೀಸರಿಗೆ ಹೋಗಿ ಶರಣಾಗುವಂತೆ ಸೂಚನೆ ನೀಡಿದ್ದ. ಗೆಳೆಯನ ಸೂಚನೆಯನ್ನು ಪಾಲಿಸಿದ ರವೀಂದ್ರ ಪೊಲೀಸರ ಮುಂದೆ ಶರಣಾಗಿ ನಡೆದ ಎಲ್ಲವನ್ನು ಇಂಚು ಇಂಚಾಗಿ ತೆರೆದಿಟ್ಟಿದ್ದಾನೆ. ರವೀಂದ್ರನ ಮಾಹಿತಿ ಆಧರಿಸಿ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರವೀಂದ್ರನ ಕೃತ್ಯ ಮೊದಲೇ ಪೂರ್ವ ನಿಯೋಜಿತವಾಗಿತ್ತೇ ಅಥವಾ ಆವೇಶದಲ್ಲಿ ಆ ಕ್ಷಣದಲ್ಲಿ ಕೊಲೆ ಮಾಡಿದ್ದಾನೆ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆರೋಪಿ ರವೀಂದ್ರ ಮನೆಯಲ್ಲಿ ಪೊಲೀಸರು ಶೋಧ ನಡೆಸಿದಾಗ ಫ್ರಿಡ್ಜ್ನಲ್ಲಿ ತುಂಡು ತುಂಡಾದ ಮೃತದೇಹ ಇರುವುದು ಕಂಡು ಬಂದಿದೆ. ಇನ್ನು ದೇಹದ ಕೆಲ ಭಾಗಗಳನ್ನು ಆರೋಪಿ ರವೀಂದ್ರ ನಿರ್ಜನ ಪ್ರದೇಶದಲ್ಲಿ ಎಸೆದಿದ್ದಾನಂತೆ. ಆ ಮೃತದೇಹವನ್ನ ಪತ್ತೆಗಾಗಿ ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ.